ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ಒಂದಿಗೆ ಬಂದೀನಿ. ಎಲ್ರಿಗೂ ಕಾಣಿಸ್ತಾ ಇದೆ ಅನ್ಕೋತೀನಿ. ಇದನ್ನು ನೋಡೋಕ್ಕೂ ಮುಂಚೆ ನಾನು ಗೆಲುವಿನ ದಾರಿ ದೀರ್ಘವಾದದ್ದು. ದಿನಾಲೂ ಒಂದೊಂದು ಹೆಜ್ಜೆ ಹಾಕುತ್ತಲೇ ನಾವು ಗೆಲ್ಲಲು ಪ್ರಯತ್ನಿಸಬೇಕು. ಆವಾಗ ನಮಗೆ ಗೆಲುವು ಶಾಶ್ವತವಾಗಿ ಮತ್ತು ತುಂಬ ಬೇಗ ನಮಗೆ ಯಶಸ್ಸು ಸಾಧ್ಯ ಆಗುತ್ತೆ ಅನ್ನೋ ಒಂದು ನಾಣ್ಣುಡಿಯನ್ನು ಹೇಳಿಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನನ್ನ ವಿಡಿಯೋನ ನೋಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಕ್ಸಾಮಿಗೆ ಓದ್ತಾ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾನು ನಿಮ್ಮ ಕಾಮೆಂಟ್ಗಳಿಗೆ ನಾನು ಸ್ವಲ್ಪ ಆನ್ಸರ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಸಾಧ್ಯ ಆದರೆ ವಿಡಿಯೋ ಮಾಡೇ ಹಾಕ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ, ಬಟ್ ನಾನು ವಾಪಸ್ಸು ಕಮೆಂಟ್ ಮಾಡ್ತಾಯಿದ್ರೆ ಏನು ಗೊತ್ತಾ, ಕೆಲವೊಬ್ಬರು ಕಮೆಂಟ್ ಓದ್ತಾರೆ, ಕೆಲವೊಬ್ಬರು ಓದಲ್ಲ. ಅದಕ್ಕೋಸ್ಕರ ಪ್ರಶ್ನೆಗೆ ಉಳಿಯುತ್ತೆ, ಉತ್ತರ ಆಗಿಯೇ ಉಳಿಯುತ್ತೆ. ಎಲ್ರಿಗೂ ಕೂಡ ಅದು ಮತ್ತೆ ರೀಚ್ ಆಗಲ್ಲ. ವಿಡಿಯೋ ನೋಡ್ತಾಯಿದ್ರೆ ತುಂಬ ಜನ ನೋಡ್ತಾ ಇರ್ತಾರಲ್ವ, ಎಲ್ರಿಗೂ ಕೂಡ ರೀಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನಾನು ಕಮೆಂಟಲ್ಲಿ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ನಾನು ಉತ್ತರನ ನೀಡಬೇಕು ಅಂದ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ನಿಮಗೆ ಹಾಕ್ತೀನಿ. ಫಸ್ಟ್ ಈ ವಿಡಿಯೋ ಏನಂತ ನೋಡೋಣ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಇನ್ನೇನು ನೆಕ್ಸ್ಟು 24th ಇಂಟರ್ವ್ಯೂ ಇದೆ. ಇದಕ್ಕೇನು ಎಕ್ಸಾಮ್ ಏನು ಬರೆಯೋಂಗಿಲ್ಲ, ಏನು ಅಂತ ನೋಡೋಣ ಬನ್ನಿ. ಫಸ್ಟು ಕೇಂದ್ರೀಯ ವಿದ್ಯಾಲಯ ವಿಜಯಪುರ ಮತ್ತು ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಪ್ರಾಥಮಿಕ, ಸಂಗೀತ, ದೈಹಿಕ, TGT, PGT ಸೇರಿದಂತೆ ವಿಷಯವಾರು ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಇದೀಗ ಅರ್ಜಿ ಆಹ್ವಾನಿಸಲಾಗಿದೆ. ಈ ಒಂದು ನೋಟಿಫಿಕೇಷನ್ ಬಂದಿದೆ. ನಾನು ತುಂಬ ಯೂಸ್ ಆಗುತ್ತೆ. ಎಷ್ಟೋ ಜನ ಪಾಪ ಯಾವುದೋ ಒಂದು ಗೆಸ್ಟ್ ಟೀಚರ್ ಸಿಕ್ಕರೆ ಸಾಕು ಹೋಗ್ತೀವಿ ಅನ್ನೋಷ್ಟು ಮನೇಲಿ ಪರಿಸ್ಥಿತಿ ಆ ಥರ ಇತ್ತಲ್ವ. ಎಲ್ಲರೂ ಒಂದೇ ಥರ ಇರಲ್ಲ, ಮತ್ತು ಎಲ್ಲರೂ ಕೂಡ ಒಂದೇ ಕಡೆ ಅವಕಾಶಗಳು ಗೊತ್ತಾಗಲ್ಲ. ಸಿಕ್ಕರೂ ಕೂಡ ಸಿಗ್ತವೆ, ಬಟ್ ಕೆಲವೊಬ್ರಿಗೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲ್ಲ, ನೇರವಾಗಿ ಇಂಟರ್ವ್ಯೂನ ಮಾಡ್ತಾರೆ. ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗ್ಬಿಟ್ರೆ ವೆರಿಫಿಕೇಷನ್ ಮಾಡಿ ಡೈರೆಕ್ಟಾಗಿ ನೇಮಕಾತಿಯನ್ನು ಮಾಡಿಕೊಡ್ತಾರೆ. ಯಾರಿಗಾದರೂ ಅನುಕೂಲ ಆದರೆ ವಿಜಯಪುರ ಮತ್ತು ಹಾವೇರಿ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಕಾಲ್ ಮಾಡಿದ್ದಾರೆ, ಬಟ್ ಇಲ್ಲಿ ವಿಜಯಪುರ ಮತ್ತು ಹಾವೇರಿ ಸೇರಿದಂತೆ ಅಂತ ಹಾಕಿದ್ದಾರೆ. ಬೇರೆ ಬೇರೆ ಡಿಸ್ಟಿಕ್ ಅಷ್ಟು ಐಡಿಯಾ ಇಲ್ಲ ನನಗೆ. ವಿಜಯಪುರ ಡಿಸ್ಟಿಕ್ಕರು ಮತ್ತು ಹಾವೇರಿ ಡಿಸ್ಟಿಕ್ಕರು ಅಥವಾ ಬೇರೆ ಕಡೆ ಯಾರಾದರೂ ಕೂಡ ಒಂದು ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗ್ಬಿಟ್ಟು, ಇದು ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲಿರುತ್ತೆ. ತುಂಬ ಸೆಕ್ಯೂರ್ ಆಗಿ ನಮಗೆ ಚೆನ್ನಾಗಿರುತ್ತೆ, ಮತ್ತು ಸ್ಯಾಲರಿನೂ ಕೂಡ ಮಾಮೂಲಿ ಸ್ಟೇಟ್ಗಿಂತ ಇದು ಸ್ವಲ್ಪ ಸ್ಯಾಲ್ರಿನೂ ಚೆನ್ನಾಗಿರುತ್ತೆ. ಇದಕ್ಕೊಂದು ಸಲ ಜಾಯ್ನ್ ಆಗಿಬಿಟ್ರೆ ಮತ್ತೆ ನಮಗೆ ಹೊರಗಡೆ ಬರಬೇಕು ಅವಶ್ಯಕತೆ ಅಷ್ಟು ಇರಲ್ಲ. ಯಾಕಂದರೆ ಬೇಗ ಬೇಗ ಕಾಲ್ ಮಾಡಲ್ಲ. ತುಂಬ ಕಾಂಟ್ರಾಕ್ಟ್ ಬೇಸ್ ಮೇಲೆ ತುಂಬ ದಿನ ನಾವು ಅಲ್ಲಿ ವರ್ಕ್ ಮಾಡ್ಬೋದು. ಅವಕಾಶ ಚೆನ್ನಾಗಿ ಸಿಗುತ್ತೆ, ಸ್ಯಾಲ್ರಿನೂ ಕೂಡ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ಯಾರಿಗಾದರೂ ನಿಮಗೆ ಅವಕಾಶ ಇತ್ತು ಅಂದರೆ ಹೋಗಬೇಕು ಅನ್ನೋರಿದ್ದರೆ ಈ ಒಂದು ಡೇಟ್ ಕೊಟ್ಟಿದ್ದಾರೆ ನೋಡಿರಿ, ಇಂಟರ್ವ್ಯೂ ಡೇಟು. ನಾವು ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ರೆ ಅಲ್ಲಿ ವೆರಿಫಿಕೇಷನ್ ಮಾಡಿಬಿಟ್ಟು ಇಂಟರ್ವ್ಯೂ ಮಾಡ್ತಾರೆ. ಹಾವೇರಿಯಲ್ಲಿ 24 ಫೆಬ್ರವರಿ 2026 ಐತೆ. ನೆಕ್ಸ್ಟು ಮಂಗಳವಾರ, ನೆಕ್ಸ್ಟ್ ವೀಕು. ಅದಾದಮೇಲೆ ವಿಜಯಪುರದಲ್ಲಿ 26/2/2026 ನೆಕ್ಸ್ಟ್ ವೀಕ್ ಗುರುವಾರ ಇದೆ. ನನಗಂತೂ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಯಾವಾದರೂ ಅವಕಾಶಗಳು ಸಿಕ್ಕರೆ ಅಂತ. ಪಾಪ ನನ್ನ ಕಡೆಯಿಂದ ಒಬ್ಬರು ಇಬ್ಬರು ಹೋದರೆ ಅವ್ರಿಗೊಂದು ಜೀವನಕ್ಕೆ ಅನುಕೂಲ ಆಗುತ್ತೆ. ಅವ್ರಿಗೆ ಎಷ್ಟೋ ಜನಕ್ಕೆ ಅವಕಾಶಗಳು ಸಿಕ್ಕಿರಲ್ಲ, ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ಹೋಗ್ಬಿಟ್ಟು ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡ್ತಾರೆ. ಯಾವುದೇ ಎಕ್ಸಾಮ್ ಕೂಡ ಇರಲ್ಲ. ನೋಡಿ, TGT ಮತ್ತು PGT ಅದರಲ್ಲಿ ಪ್ರಾಥಮಿಕ, ಸಂಗೀತ, ದೈಹಿಕ ಈ ಒಂದು ಶಿಕ್ಷಕರ ಹುದ್ದೆಗಳಿಗೆ ಕರೆದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಅವಕಾಶಗಳು ಇರ್ತವೆ. ಹೋಗಿ ಅಟೆಂಡ್ ಮಾಡಿ. ಅವಕಾಶ ಸಿಕ್ಕರೆ ನನಗೊಂದು ಕಾಮೆಂಟ್ ಮಾಡಿ ಹೇಳಿ ಅಷ್ಟೇ, ಇನ್ನೇನು ಬೇಕಿಲ್ಲ. ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆ, ಮತ್ತೊಂದು ಇದೇ ಥರ ಯೂಸ್ಫುಲ್ ಆಗಿರುವಂಥ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.